ಏನು ಗೊತ್ತಾ, ಕಿವಿ ಕಡ್ತ ಬರುವಂಥದ್ದು, ಈ ಕಣ್ಣು ಕಡ್ತ, ಮೂಗಲ್ಲಿ ಕಡ್ತ ಬರೋದು, ಗಂಟ್ಲಲ್ಲಿ ಕಡ್ತ ಬರೋದು, ಸಿಕ್ಕಾಬಿಟ್ಟೆ ಸೀನು, ಮೂಗಲ್ಲಿ ದಳ 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 ನೀರು ಥರ ಬರ್ತಾ ಇರುತ್ತೆ. ಈಗ ಬೆಳಗ್ಗೆ ಎದ್ದು ಕೂಡಲೇ ನೀನು ಹೇಳಿದೆಯಲ್ಲ 15-20 ಸಲ ಸೀನ್ ಬರುತ್ತೆ ಅಂತ ಹೇಳಿದೆಯಲ್ಲ. ಸೊ ಇದೆಲ್ಲವೂ ಕೂಡ ಅಲರ್ಜಿ ಲಕ್ಷಣ. ಆಯುರ್ವೇದದಲ್ಲಿ ಇದಕ್ಕೆ ಪ್ರತಿಶ್ಯಾಯ ಅಂತ ಕರಿತೀವಿ. ಇದಕ್ಕೆ ಏನಪ್ಪ ಟ್ರೀಟ್ಮೆಂಟು? ನಿಧಾನಂ ಪರಿವರ್ಜನಂ. ಏನಿದು ನಿಧಾನಂ ಪರಿವರ್ಜನಂ ಅಂತ ಹೇಳಿದರೆ, ಯಾವುದರಿಂದ ನಿನಗೆ ಅಲರ್ಜಿ ಆಗ್ತದೆ ಅದರಿಂದ ನೀನು ದೂರ ಇರಬೇಕು ಅಂತೇಳಿ. ಮತ್ತು ಹೆಂಗೆ ಕಂಡುಹಿಡಿಯೋದು? ಅದು ನೀನು ಅಬ್ಸರ್ವ್ ಮಾಡಬೇಕಾಗತ್ತೆ. ಈಗ ಇರುವೆ ಕಡಿದ್ರೆ ಎಂತ ಆಗುತ್ತೆ ನಿನಗೆ? ಆಯಿತಾ, ಕಡಿತ ಬರುತ್ತೆ, ಗುಳ್ಳೆ ಆಗುತ್ತೆ ಅಲ್ವಾ? ಸೊ ಇರುವೆಯಿಂದ ದೂರ ಇದ್ದರೆ ಇಚ್ಚಿಂಗ್ ಬರಲ್ಲ, ಕಡಿತ ಬರಲ್ಲ ಅಲ್ವಾ? ಸೊ ಇರುವೆ ಅಲರ್ಜಿ ಆಗುತ್ತೆ, ಅದಕ್ಕೋಸ್ಕರ ಇಮ್ಮಿಡಿಯೇಟ್ ಕಡಿತ ಬರುತ್ತೆ ನಿಮಗೆ, ಅದು ಗುಳ್ಳೆ ಆಗುತ್ತೆ. ಅದೇ ಥರ ನಿಮಗೆ ಕೆಲವರಿಗೆ ಈ ಧೂಳು ಹೋಗ್ತಿದ್ದಂಗೆ, ಅಥವಾ ಒಗ್ಗರಣೆ ಹೊಗೆ ಹೋಗ್ತಿದ್ದಂಗೆ, ಅಥವಾ ಡಿಯೋಡ್ರೆಂಟು ಅಥವಾ ವಾಸನೆ ಹೋಗ್ತಿದ್ದಂಗೆ ಮೂಗಿನಲ್ಲಿ ಸಡನ್ನಾಗಿ ಸೀನ್ ಸ್ಟಾರ್ಟ್ ಆಗುತ್ತೆ, ದಳ 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 ಮೂಗಲ್ಲಿ ನೀರು ಹಿಡಿಯುತ್ತೆ, ಅಥವಾ ಗಂಟ್ಲು ಕಣ್ಣು ಕಡಿತ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಅಲರ್ಜಿ ಅಂತ ಕರಿತೀವಿ. ಸೊ ನೋಡ್ಕೋಬೇಕು. ಕೆಲವರಿಗೆ ಬಾಳೆಹಣ್ಣು ತಿಂದ ಕೂಡಲೇ ಬಾಯಿಗೆ ಹುಣ್ಣಾಗ್ಬಿಡುತ್ತೆ, ಮತ್ತು ಹಣ್ಣುಗಳು ತಿಂದ ಕೂಡಲೇ ಹುಣ್ಣಾಗುತ್ತೆ, ಎಳ್ನೀರು ಕುಡಿದ್ರೆ ಹುಣ್ಣಾಗುತ್ತೆ ಕೆಲವರಿಗೆ. ಸೊ ಇದು ಕೂಡ ಅಲರ್ಜಿನೇ. ಸೊ ಅದಕ್ಕೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಅಬ್ಸರ್ವ್ ಮಾಡಬೇಕು, ನಿಮಗೆ ಯಾವ್ದು ಆಗ್ತಿಲ್ಲ ಅನ್ನೋದು ಅಬ್ಸರ್ವ್ ಮಾಡಿಕೊಂಡು ಅದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಒಂದು ಮೊದಲನೇದು ಟ್ರೀಟ್ಮೆಂಟ್. ಎರಡನೇದು, ಆಯುರ್ವೇದದಲ್ಲಿ ಏಸ್ಟಿಮದ ಅಥವಾ ಜ್ಯೇಷ್ಠಮದ ಅಂತ ಕರಿತೀವಲ್ಲ, ಏಸ್ಟಿಮದ್ದು ತುಂಬ ಒಳ್ಳೆಯದು. ಏಸ್ಟಿಮದನ್ನು ಏನು ಮಾಡಬೇಕು, ನೀವು ಒಂದು ರಾತ್ರಿ ಒಂದು 7 ಗಂಟೆ ಅಷ್ಟೊತ್ತಿಗೆ ಒಂದು ಅರ್ಧ ಚಮಚ ಜ್ಯೇಷ್ಠಮದನ ಒಂದು 200 ml ನೀರಲ್ಲಿ ಹಾಕಬೇಕು. ಒಂದು 2 ಚಿಟಿಕೆಯಷ್ಟು ಕಾಳುಮೆಣಸು, ಒಂದು 1/4 ಚಮಚದಷ್ಟು ಅರಿಶಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸಂಜೆ 7 ಗಂಟೆಗೆ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 7 ಗಂಟೆಗೆ ಬಿಫೋರ್ ಫುಡ್ ತಗೋಬೇಕು. ಬೇಕು ಅಂದರೆ ಬೆಲ್ಲ ಹಾಕಬಹುದು, ಶುಗರ್ ಇಲ್ಲದವರು. ನೀವು ಎದ್ದು ಕೂಡಲೇ ಬೆಳಗ್ಗೆನೆ ಏಸ್ಟಿಮದು ಇರುವಂಥ ಒಂದು ಅಣುತೈಲ ಅಂತ ಸಿಗುತ್ತೆ, ಅದನ್ನು 2 ನಾಸ್ಟ್ರಿಲ್ಸಿಗೆ 6 ಹನಿ ಹಾಕ್ಕೊಂಡು ಬೆಳಗ್ಗೆನೆ, ಆಮೇಲೆ ನೀವು ಎದ್ದುಬಿಟ್ಟು ಬ್ರಷ್ ಮಾಡಬೇಕಾಗತ್ತೆ. ಸೊ ಇದಿಷ್ಟು ಮಾಡೋದ್ರಿಂದ ಅಲರ್ಜಿ ಎಷ್ಟೋ ಒಂದು ಹಂತಕ್ಕೆ ಬರುತ್ತೆ. ಇಮ್ಯುನಿಟಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಲಿಕ್ಕೆ ಫಸ್ಟ್ ನೀವು ಟ್ರೈ ಮಾಡಬೇಕಾಗತ್ತೆ. ಚ್ಯವನಪ್ರಾಶ ಆ ಥರದ್ದೆಲ್ಲ ತಗೋಬೇಕು. ಗೋಲ್ಡನ್ ಮಿಲ್ಕ್ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದೆ, ಅದನ್ನೆಲ್ಲ ನೋಡ್ಕೊಳ್ಳಿ, ಅದನ್ನು ಫಾಲೋ ಮಾಡಿರಿ. ಮಾಡಿದ್ರೆ ಚೆನ್ನಾಗಿ ಆಗ್ತಾರೆ, ಹೆದರಬೇಡ್ರಿ.